ಈಗ ಈ ಕ್ಷಣದ ಹೆಡ್ಲೈನ್ಸ್. ನಾಗಮಂಗಲ ಬಳಿಕ ಮಧ್ಯ ಕರ್ನಾಟಕದಲ್ಲಿ ಗಣೇಶ ಗಲಾಟೆ. ದಾವಣಗೆರೆಯಲ್ಲಿ ಮೆರವಣಿಗೆ ಮೇಲೆ ಕಲ್ಲು ತೂರಿದ ಕಿಡಿಗೇಡಿಗಳು. ಬೆಣ್ಣೆನಗರಿ ಪ್ರಕ್ಷುಬ್ಧ. ದಂಗೆಕೋರರನ್ನ ನಿಯಂತ್ರಿಸಲು ಪೊಲೀಸರಿಂದ ಲಾಠಿ ಚಾರ್ಜ್. ಅನ್ಯ ಕೋಮಿನ ಯುವಕರಿಂದ ಮನೆ ವಾಹನಗಳ ಮೇಲೆ ಕಲ್ಲು. 10ಕ್ಕೂ ಅಧಿಕ ಮನೆಗಳು, 8ಕ್ಕೂ ಅಧಿಕ ವಾಹನಗಳು ಜಖಂ. ತಮ್ಮ ಮನೆಗಳ ಮೇಲೆ ಕಲ್ಲು ತೂರಿದ್ದಕ್ಕೆ ಹಿಂದೂಗಳ ಆಕ್ರೋಶ. ಕಿಡಿಗೇಡಿಗಳನ್ನ ನಿಯಂತ್ರಿಸಲು ಖುದ್ದು ಅಖಾಡಕ್ಕೆ ಇಳಿದಿದ್ದ ಎಸ್ಪಿ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ, ಪ್ರಚೋದನಕಾರಿ ಹೇಳಿಕೆಯಿಂದ ಗಲಾಟೆ ನಡೆದಿದೆ ಎಂದ ಉಮಾಪ್ರಸಾದ್. ನಾಗಮಂಗಲದ ಬದ್ರಿಕೊಪ್ಪಲು ಗ್ರಾಮಕ್ಕೆ ಎಚ್ಡಿ ಕುಮಾರಸ್ವಾಮಿ ಭೇಟಿ. ಎಚ್ಡಿಕೆ ಮುಂದೆ ಗಲಭೆಯಲ್ಲಿ ಬಂಧಿತರಾಗಿರೋ ಆರೋಪಿಗಳ ಹೆತ್ತವರ ಕಣ್ಣೀರು. ತಮ್ಮ ಮಕ್ಕಳನ್ನ ರಿಲೀಸ್ ಮಾಡಿಸುವಂತೆ ಪೋಷಕರ ಅಳಲು. ನೊಂದ ಕುಟುಂಬಗಳಿಗೆ ಎಚ್ಡಿ ಕುಮಾರಸ್ವಾಮಿ ಆರ್ಥಿಕ ಸಹಾಯ. 20 ಕುಟುಂಬಗಳಿಗೆ ಎಚ್ಡಿಕೆಯಿಂದ ನೆರವು. ಗೃಹ ಸಚಿವರು ಎಚ್ಚರಿಕೆ ವಹಿಸಿದ್ರೆ ಹೀಗಾಗ್ತಾ ಇರಲಿಲ್ಲ ಅಂತ ದಳಪತಿ ಕಿಡಿ. ಜಾಮೀನು ಸಿಕ್ಕರು ಬಿಜೆಪಿ ಶಾಸಕ ಮುನಿರತ್ನಗಿಲ್ಲ ರಿಲೀಫ್. ಅತ್ಯಾಚಾರ ಕೇಸಲ್ಲಿ ಮತ್ತೆ ವಶಕ್ಕೆ ಪಡೆಯಲು ಕಗ್ಗಲೀಪುರ ಪೊಲೀಸರ ಸಿದ್ಧತೆ. ಇಂದು ಬೆಳಗ್ಗೆ 10 ಗಂಟೆ ನಂತರ ಮತ್ತೆ ವಶಕ್ಕೆ. ಮುನಿರತ್ನ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿದ ಮಹಿಳೆ. ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಿಸಿದ ರಾಮನಗರ ಪೊಲೀಸರು. ಜೆಪಿ ಪಾರ್ಕ್ ಬಳಿ ಇರೋ ಶೆಡ್ನಲ್ಲಿ ಸ್ಪಾಟ್ ವೆರಿಫಿಕೇಶನ್. ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ಡಿಫೆಂಡ್ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ. ಇದರ ಸತ್ಯಾಸತ್ಯತೆ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇದರಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಪಾಸ್ ಮಾಡಲು ಬಹುಮತ ಬೇಕು. ಬಿಜೆಪಿಗರು ಇಷ್ಟ ಬಂದಂತೆ ಕಾನೂನು ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಭೈರತಿ ಸುರೇಶ್ ವಾಗ್ದಾಳಿ. ಕ್ರಸ್ಟ್ ಗೇಟ್ ರಿಪೇರಿ. ತುಂಗಭದ್ರಾ ಜಲಾಶಯ ಮತ್ತೆ ಭರ್ತಿ. ಭಾನುವಾರ ಟಿಬಿ ಡ್ಯಾಂಗೆ ಸಿಎಂ ಇಂದ ಬಾಗಿನ. ಕಲ್ಯಾಣ ಕರ್ನಾಟಕದ ಜೀವನಾಡಿ ಬಳಿ ಸಕಲ ಸಿದ್ಧತೆ. ಬಾಗಲಕೋಟೆ ಜಿಲ್ಲೆಯ ಕುಳಗೇರಿ ಗ್ರಾಮದಲ್ಲಿ ಕಂಬಗಳು ಬಾಗಿ ಬೆಳೆಗೆ ತಾಕುತ್ತಿದ್ದ ವಿದ್ಯುತ್ ವೈರ್. ಜೀವ ಕೈಯಲ್ಲಿ ಹಿಡಿದು ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದ ಕುಟುಂಬ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸಮಸ್ಯೆ ಸರಿಪಡಿಸಿದ ಹೆಸ್ಕಾಂ. ಕಾರವಾರದ ಶಿರೂರಿನಲ್ಲಿ ಇಂದಿನಿಂದ ಮತ್ತೆ ಹುಡುಕಾಟ ಕಾರ್ಯಾಚರಣೆ. ಕೇರಳದ ಲಾರಿ ಚಾಲಕನ ಪತ್ತೆಗಾಗಿ ಮತ್ತೊಂದು ಸುತ್ತಿನ ಹರಸಾಹಸ. ನದಿಯಲ್ಲಿ ಮಣ್ಣು ತೆರವುಗೊಳಿಸಿ ಶೋಧ ನಡೆಸಲು 90 ಲಕ್ಷ ಟೆಂಡರ್ ಕೊಟ್ಟ ಕೇರಳ ಸರ್ಕಾರ. ಕಾವೇರಿ 5ನೇ ಹಂತ ಪೂರ್ವಭಾವಿ ಕಾರ್ಯನಿರ್ವಹಣೆ. ನಾಳೆ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿ ನೀರು ಪೂರೈಕೆ ಸ್ಥಗಿತ. ಮಧ್ಯಾಹ್ನ 1ರಿಂದ ರಾತ್ರಿ 10 ಗಂಟೆವರೆಗೆ ವಾಟರ್ ಸಪ್ಲೈ ಬಂದ್. ರಾಯಚೂರು ತಾಲೂಕಿನ ಡಿ ರಾಂಪುರ ಕೆರೆಯಲ್ಲಿ ಮೊಸಳೆಯ ಅಟ್ಟಹಾಸ. ನೀರು ಕುಡಿಯಲು ಹೋಗ್ತಾ ಇದ್ದ ದನಗಳನ್ನೇ ಭಕ್ಷಿಸುತ್ತಿದ್ದ ಜಲಚರ. ಕ್ರೊಕೊಡೈಲ್ನ ಸೆರೆ ಹಿಡಿದು ಕೃಷ್ಣಾ ನದಿಗೆ ಬಿಟ್ಟ ಜನ. ಚಿಕ್ಕಬಳ್ಳಾಪುರದಲ್ಲಿ ಪತಿಯಿಂದಲೇ ಪತ್ನಿಯ ಕೊಲೆಗೈದ ಆರೋಪ. ಹೆಂಡತಿಯನ್ನ ಕೊಲೆಗೈದು ನೇಣು ಹಾಕಿದ್ನ ಗಂಡ. ಕುಡಿತದ ಚಟ ಬಿಡಿಸಲು ಹೋಗಿ ಹೆಣವಾದ್ಲ ಮಹಿಳೆ. ಕಾಮದಾಹ ತೀರಿಸಲು ಬಂದವಳ ದೇಹವನ್ನೇ ಸೀಳಿದ ಕಿರಾತಕ. ಸೆಕ್ಸ್ ವರ್ಕರ್ನ ಕೊಂದು ಸೂಟ್ಕೇಸ್ಗೆ ತುಂಬಿದ ಕ್ರೂರ ಹಂತಕ. ತಮಿಳುನಾಡು ರಾಜಧಾನಿ ಚೆನ್ನೈನಲ್ಲಿ ಭೀಕರ ಹತ್ಯಾಕಾಂಡ. ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದ ದೃಶ್ಯ ಲೀಕ್. ಸ್ಟಾರ್ ಕಲಾವಿದರು ಇರೋ ಸಿನಿಮಾದ ಸೀನ್ ಎಲ್ಲೆಡೆ ವೈರಲ್. ಕಿಡಿಗೇಡಿಗಳ ಕೃತ್ಯಕ್ಕೆ ನಿರ್ದೇಶಕ ಲೋಕೇಶ್ ಕನಗರಾಜ್ ಅಸಮಾಧಾನ. ಭಾರತ ಆಂಗ್ಲ ಮೊದಲ ಟೆಸ್ಟ್ ಕದನ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಆರಂಭಿಕ ಆಘಾತ ಅನುಭವಿಸಿದ್ದ ಟೀಂ ಇಂಡಿಯಾ. ಅಶ್ವಿನ್ ಶತಕ, ಜಡೇಜಾ ಅರ್ಧ ಶತಕದ ಆಸರೆಯಿಂದ 300ರ ಗಡಿ ದಾಟಿದ ರೋಹಿತ್ ಪಡೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.